ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಡೇಂಜರ್. ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆಯನ್ನು ಖಂಡಿಸಿ ತುಮಕೂರಿನ ಟೌನಲ್ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂತರ ಟೌನಲ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲ. ಮಾಜಿ ಸಚಿವ ಆರ್ ಅಶೋಕ್ ಹೇಳಿಕೆ. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ಬೇರೆ ಯಾರಾದರೂ ಆಗಿದ್ದರೆ ರಾಜೀನಾಮೆ ಕೊಟ್ಟು ಹೋಗುತ್ತಿದ್ದರು. ಆದರೆ ರಾಜೀನಾಮೆ ಕೊಡೋಕ್ಕೂ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರಿಯುವ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡುತ್ತಿದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ನಡೆಯುತ್ತಿದೆ. ಈ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಒಂದು ರೀತಿ ನಕ್ಸಲರನ್ನು ಬೆಂಬಲ ಮಾಡುತ್ತಿದೆ. ಓಟಿಗಾಗಿ ಕಾಂಗ್ರೆಸ್ ಪಕ್ಷ ಏನು ಬೇಕಾದರೂ ಮಾಡುತ್ತದೆ. ಸಿದ್ದರಾಮಯ್ಯನವರೇ, ಈ ರೀತಿ ನೀವು ಹೋಲೈಕೆ ಮಾಡುತ್ತಿದ್ದರೆ ನೇಹಾಳ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಲೆ ಸುಲಿಗೆ ಅತ್ಯಾಚಾರಗಳು ಹೆಚ್ಚಾಗುತ್ತಿದ್ದಾವೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಇಂತಹ ದುರುಳ ಕಾಂಗ್ರೆಸ್ ಅನ್ನು ಕಿತ್ತೊಗೆಯಬೇಕು. ಈ ಚುನಾವಣೆಯ ನಂತರ ರಾಹುಲ್ ಗಾಂಧಿ, ನಾವೇ ಬಿಜೆಪಿಯವರು ಒಂದು ಚೊಂಬು ಕೊಟ್ಟು, ಅದು ಪ್ಲಾಸ್ಟಿಕ್ ಆಗ್ಬೋದು, ಸ್ಟೀಲ್ ಆಗ್ಬೋದು, ಬೆಳ್ಳಿ ಆಗ್ಬೋದು, ಕೊಟ್ಟು ಫಾರಿನ್ಗೆ ಕಳಿಸ್ತೇವೆ ಎಂದು ನಗರದ ಟರ್ನಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ವೇಳೆ ಆರ್ ಅಶೋಕ್ ಹೇಳಿದ್ದಾರೆ. ವರದಿ ಎಎನ್ಪಿ ತುಮಕೂರು. ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ನಿಮಗೆ ರಾಜೀನಾಮೆ ಕೊಡಕ್ಕೂ ಮಾನ ಮರ್ಯಾದೆ ಇಲ್ಲದಕ್ಕಂತ ಅಧಿಕಾರದಲ್ಲಿ ಮುಂದುವರಿಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇರಬಹುದು. ಆ ಘಟನೆಗೆ ಅವರ ತಾಯಿ ಹೇಳಿದ್ದಾರೆ, ಅವರ ತಂದೆ ಹೇಳಿದ್ದಾರೆ, ನೀವು ಹಿಂಗೆ ಈ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಬೇಕಾ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ? ಇವತ್ತು ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆನೇ ಇಲ್ಲ. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ಇವತ್ತು ಕಾಂಗ್ರೆಸ್ ಒಂದು ರೀತಿ ನಕ್ಸಲರನ್ನ ಬೆಂಬಲ ಮಾಡುವಂಥದ್ದು, ಭಯೋತ್ಪಾದಕರನ್ನ ಬೆಂಬಲ ಮಾಡೋದು, ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಏನು ಚೊಂಬನ್ನ ಘೋಷಣೆ ಮಾಡಿದ್ದಾರೆ, ನಾವು ಅದನ್ನ ಇವತ್ತು ಕೌಂಟರ್ ಆಗಿ ನಾವು ಕೂಡ ಒಂದು ಮಾಡಿದ್ದೀವಿ ಘೋಷಣೆ. ಅಂದ್ರೆ ಇದರಲ್ಲಿ ಹಾಕಿರ್ತಾರಲ್ಲ, ಎಲೆಕ್ಟ್ರಿಕ್ ಕಂಬದಲ್ಲಿ ಮುಟ್ಟಿದ್ರೆ ಎಲೆಕ್ಟ್ರಿಕ್ ಕಂಬ ಟ್ರಾನ್ಸ್ಫಾರ್ಮರ್ ಹಾಕಿದಿರಿ. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಕೊಲೆ ಸುಲಿಗೆ ಹತ್ಯೆ. ಕಾಂಗ್ರೆಸ್ ಬಂದ್ರೆ ನಕ್ಸಲಿಸಂ ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದನರ ರಕ್ಷಣೆ ಆಗುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ. ಕಾಂಗ್ರೆಸ್ ಬಂದ್ರೆ ಕರೆಂಟ್ ಇಲ್ಲ. ಕಾಂಗ್ರೆಸ್ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು, ಅಕ್ಕಿ ಇಲ್ಲ. ಒನ್ಲಿ ಅವ್ರು ಕೊಡೋವಂಥದ್ದು ಎಣ್ಣೆ 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 ಬಿಟ್ರೆ ಇನ್ನೇನು ಕೊಡಲ್ಲ ಅವರು. ಆ ಪರಿಸ್ಥಿತಿಯಲ್ಲಿ ಇರುವಂತ ಕಾಂಗ್ರೆಸ್ ಇವತ್ತು ಈ ನೇಹಾ ಹತ್ಯೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅಪರಾಧಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ. ಕಾಲೇಜಿನ ಕ್ಯಾಂಪಸ್ಗಳು ಸೇಫ್ ಇಲ್ಲ ಅಂದ್ರೆ ಇವತ್ತು ಈ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಒಂದು ರೀತಿ ಕರ್ನಾಟಕವನ್ನ ಗೂಂಡಾಗಳ ರಾಜ್ಯ ಮಾಡಿದೆ. ಯಾವ ರೀತಿ ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಇದ್ದಾಗ ಬಿಹಾರದಲ್ಲಿ ಗೂಂಡಾ ರಾಜ್ಯ ಇತ್ತು, ಅದೇ ರೀತಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸರ್ಕಾರ ಕರ್ನಾಟಕದಲ್ಲಿ ಗೂಂಡಾ ರಾಜ್ಯ ಮಾಡಿದೆ. ಒಂದು ರೀತಿ ತೊಗಲಕ್ ದರ್ಬಾರ್ ಮಾಡಿದೆ. ತಾಲಿಬಾನ್ ಸರ್ಕಾರ ಇದು. ಕರ್ನಾಟಕದಲ್ಲಿರುವಂತದ್ದು ತಾಲಿಬಾನ್ ಸರ್ಕಾರ. ನೀವೇನ್ ಬೇಕಾದ್ರೂ ಮಾಡಿ, ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಸಲ್ಮಾನ್ ಭಯೋತ್ಪಾದಕರು ಏನೇ ಮಾಡಲಿ ಅವ್ರನ್ನ ರಕ್ಷಣೆ ಮಾಡ್ತೀರಿ, ಅವರ ಕೇಸ್ಗಳನ್ನು ವಾಪಸ್ ತೆಗಿತೀರಿ. ರಾಮೇಶ್ವರ ಕೆಫೆ ಏನ್ ಹೇಳಿದ್ರು ಅವರು? ಇದು ಹೋಟ್ಲ್ ಗಲಾಟೆ ಅಂತ ಹೇಳಿದ್ರು. ಸರ್, ಈಗ ನೇಹಾ ಕೊಲೆಯನ್ನ ರಾಜಕೀಯವಾಗಿ ಬಳಸ್ತಾ ಇದ್ದೀರಾ ಅಂತ ಹೇಳಿ ಇದು